ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ಸಮಯ, ಈ ದಿನ ನಾವು ಧ್ಯಾನಿಸಲಿರುವ ಜೀವಂತ ದೇವರ ಮಾತುಗಳು ಪ್ರಿಯರೇ, ಶಾಂತಿಯ ವಾಕ್ಯಗಳು, ಧೈರ್ಯದ ದೇವರ ಮಾತುಗಳು, ದೇವರ ಮಹಿಮೆಯನ್ನು ತಂದುಕೊಡುತ್ತವೆ. ದೇವರ ನೀತಿ, ಧೈರ್ಯ, ದೇವರ ಜ್ಞಾನ, ದೇವದೂತರ ಕಾವಲು, ಭಯಭಕ್ತಿ ಮತ್ತು ದೇವರ ಮಕ್ಕಳಾಗುವಂತೆ ಪರಿಶುದ್ಧ ಆತ್ಮನ್ನು ನೀಡುತ್ತವೆ ಪ್ರೇರೆ. ಅಂತ ಆರೋಗ್ಯದಾಯಕವಾದ ರಕ್ಷಿಸುವ ದೇವರ ಮಾತುಗಳನ್ನು ಧ್ಯಾನಿಸೋಣ ಪ್ರೇರೆ. ಈ ದಿನ ನಾವು ಧ್ಯಾನಿಸ್ತಿರುವ ವಾಕ್ಯ ಭಾಗ ಅಂಶ ಪ್ರೇರೆ, ಬಂದು ನೋಡು. ಹೌದು ಪ್ರೇರೆ, ಬಂದು ನೋಡು. ಹೌದು, ನಾವೆಲ್ಲರೂ ಯೇಸು ಕ್ರಿಸ್ತನನ್ನು ಬಂದು ನೋಡಿರಿ, ಸತ್ಯ ದೇವರನ್ನು ಬಂದು ನೋಡಿರಿ, ವಿಶ್ವಾಸಿಸಿರಿ. ಆತನೇ ತಾಯಿ ಗರ್ಭದಿಂದಲೂ ನಿಮ್ಮನ್ನು ರೂಪಿಸುತ್ತಾ ಬಂದಾತನು. ಆತನ ಗಾಯಗಳಿಂದಲೇ ಮಾರಕವಾದ ವ್ಯಾಧಿಗಳಿಗೆ ಸ್ವಸ್ಥತೆ ಉಂಟು. ಆತನ ಸುರಿಸಿದ ರಕ್ತದಿಂದಲೇ ತಂದೆಯಾದ ದೇವರೊಂದಿಗೆ ಸಮಾಧಾನವಾಗುತ್ತಿದ್ದೇವೆ, ಶತ್ರುಗಳಾಗಿದ್ದ ಮನುಷ್ಯ ಕುಲ ಎಂದು ಬಂದು ನೋಡಿರಿ ಎಂದು ಪ್ರಾರ್ಥನೆಯಲ್ಲಿ, ಸಭೆಯಲ್ಲಿ, ವಿಶ್ವಾಸ ಜೀವಿತದಲ್ಲಿ, ಪರಿಶುದ್ಧ ಗ್ರಂಥವನ್ನು ಓದುವುದರ ಮುಖಾಂತರ ಹೇಳಬೇಕಾಗಿದೆ ಪ್ರೇರೆ. ಹೀಗೆ ಬಂದು ನೋಡು ಎನ್ನುವ ಅಂಶವನ್ನು ಧ್ಯಾನಿಸುವ ಪ್ರೇರೆ. ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ರಕ್ಷಕನ ದೇವಕುಮಾರ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವರ ಪರಿಶುದ್ಧ ಪ್ರೀತಿಯಾದ, ಶಕ್ತಿಯಾದ, ಸಂಯಮವಾದ, ಬೆಳಕಾದ ಪರಿಶುದ್ಧಾತ್ಮನ ಶಕ್ತಿಯನ್ನು, ವಿವೇಕವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ, ಕೃಪೆಯನ್ನು ಕೇಳಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ 100ಕ್ಕೆ 100, 60-30ರಷ್ಟು ಫಲ ಕೊಡುವಂತೆ ನಮ್ಮ ಹೃದಯ ದೇವರ ಮಾತುಗಳ ಮೂಲಕ, ಪ್ರಾರ್ಥನೆ ಜೀವಿತದ ಮೂಲಕ ಯೇಸುವನ್ನು ದೃಷ್ಟಿಸುವ ಮುಖಾಂತರ ಒಳ್ಳೆ ನೆಲವಾಗುವಂತೆ ಪ್ರಾರ್ಥನೆ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಪ್ರೀತಿ ಸ್ವರೂಪನೇ, ಶಾಂತಿ ಸ್ವರೂಪನೇ, ರಕ್ಷಕನೇ, ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಪ್ರಾಯದ ಸಿಂಹಗಳು ಹಸಿದು ಬಳೆಯಲ್ಲಿ ಯಾವುವು, ಆದರೆ ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಕೊರತೆ ಇಲ್ಲ. ಹೌದು ತಂದೆ, ನೀವು ನಮ್ಮ ಸೃಷ್ಟಿಕರ್ತನು, ತಾಯಿ ಗರ್ಭದಿಂದಲೂ ಇಲ್ಲಿವರೆಗೂ ಪೋಷಿಸುತ್ತಾ ಬಂದಿದ್ದೀರಿ ಪ್ರಭುವೇ. ನಿಮ್ಮ ಪರಿಶುದ್ಧ ಮಾರ್ಗ ತೋರಿಸುತ್ತಾ, ಸತ್ಯದಲ್ಲಿ ನಡೆಸುತ್ತಾ, ಪರಲೋಕದ ಜೀವ ತುಂಬಿಸುತ್ತಾ. ಹೌದು ತಂದೆ, ನಿಮ್ಮ ಕೃಪೆ ನಮಗೆ ಸಾಕು. ನೀವು ಒಳ್ಳೆಯವರು, ನಿಮ್ಮ ಪ್ರೀತಿ ಶಾಶ್ವತ. ನಿಮ್ಮಲ್ಲಿ ನಿರೀಕ್ಷೆ ಇಟ್ಟವರು ಆಶಾಭಂಗ ಪಡುವುದೇ ಇಲ್ಲ. ನಿಮ್ಮನ್ನು ನಂಬಿದವರನ್ನು ನೀವು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂದಿದ್ದೀರಿ ದೇವ. ಬಂದು ನೋಡು ಎನ್ನುವ ವಾಕ್ಯ ಭಾಗಾಂಶವನ್ನು ಧ್ಯಾನಿಸುವಾಗ ನಿರೀಕ್ಷೆ ಇಲ್ಲದವರನ್ನು ಜ್ಞಾಪಿಸಿಕೊಳ್ಳಿರಿ ಪ್ರಭುವೇ, ನಿರೀಕ್ಷೆ ನೀಡಿರಿ. ವಿಶ್ವಾಸ ಇಲ್ಲದವರನ್ನು ಜ್ಞಾಪಿಸಿಕೊಳ್ಳಿರಿ ಸಪ, ವಿಶ್ವಾಸ ಎಂಬ ವರ ನೀಡಿರಿ. ಪ್ರೀತಿ ಇಲ್ಲದವರನ್ನು ಜ್ಞಾಪಿಸಿಕೊಳ್ಳಿರಿ ಪ್ರಭುವೇ, ಪ್ರೀತಿ ಎಂಬ ವರ ನೀಡಬೇಕೆಂದು ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಹೊಸ ವರ್ಷದಲ್ಲಿ ನಿಮ್ಮ ಚಿತ್ತದಂತೆ 2026ರಲ್ಲಿ ನಿಮ್ಮನ್ನು ವಿಶ್ವಾಸಿಸುವ ಎಲ್ಲ ವಿಶ್ವಕೋಟಿ ಮಕ್ಕಳನ್ನು ಪ್ರವೇಶಿಸುವಂತೆ ಅನುಗ್ರಹಿಸಿದ್ದೀರಿ. ಸ್ತೋತ್ರ ತಂದೆ ದೇವ. ಈ ಹೊಸ ವರ್ಷದಲ್ಲಿ ಸುಭೀಕ್ಷೆ ಕಿರೀಟವಾಗಿ ಉಚಿತ ಕೃಪೆಯಂತೆ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಈ ಹೊಸ ವರ್ಷದಲ್ಲಿ ತಂದೆ, ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೆ ವಾಕ್ಯ ಹೇಳುತ್ತಿರುವ ನಮಗೆ ವಿಶ್ವದಲ್ಲಿ ಯೇಸುವೆ ದೇವಕುಮಾರನು, ಯೇಸುವೆ ಪ್ರಭು ಎಂದು ಬಾಯಿಂದ ನಿವೇದಿಸಿ ಹೃದಯದಿಂದ ದೇವರು ಆತನನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ್ದಾನೆ. ನಮ್ಮ ಪಾಪ ಶಾಪ ಹೊತ್ತದ್ದು ಯೇಸು ಕ್ರಿಸ್ತನೇ. ಆತನು ಹೊತ್ತವರೇ ನಮ್ಮ ಕಷ್ಟ ಸಂಕಟ. ಆತನು ಸುರಿಸಿದ ಗಾಯದಿಂದ, ರಕ್ತದಿಂದ ನಮಗೆ ಬಿಡುಗಡೆಯಾಗಿದೆ ಎಂದು ಯಾರೆಲ್ಲ ವಿಶ್ವಾಸಿಸುತ್ತಾರೋ, ನಮ್ಮನ್ನು ಕೂಡ 3ನೇ ದಿನ ಸಮಾಧಿಯಿಂದ ಎಬ್ಬಿಸಿದ್ದಾನೆ. ತಂದೆಯಾದ ದೇವರಲ್ಲಿ ಬಲಗಡೆಯಲ್ಲಿ ನಮ್ಮನ್ನು ತನ್ನೊಂದಿಗೆ ಕೂಡಿಸಿದ್ದಾನೆ. ಇನ್ನು ನಾವು ಇಹಲೋಕದ ಕಡೆಗೆ ನೋಡದೆ ಮೇಲಿನವುಗಳನ್ನೇ ನೋಡುವಂತೆ ಮಾಡಿದ್ದಾನೆ. ಅಲ್ಲಿ ನಮ್ಮ ಜೀವವು ಕ್ರಿಸ್ತನೊಡನೆ ದೇವರಲ್ಲಿ ಬಚ್ಚಿಡಲ್ಪಟ್ಟಿದೆ ಎಂದು ಯಾರೆಲ್ಲ ವಿಶ್ವಾಸುತ್ತಾರೋ ಹೊಸ ವರ್ಷದಲ್ಲಿ ತಂದೆ ಅಂತ ವಿಶ್ವಾಸ ನೀಡಿರಿ. ಆ ವಿಶ್ವಾಸದ ಮುಖಾಂತರ ನೂತನ ಜೀವಿತ ನೀಡಿರಿ ಪ್ರಭು. ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೆ ಆ ನೂತನ ವಿಶ್ವಾಸ ನೀಡಿರಿ, ಆ ನೂತನ ದರ್ಶನ ನೀಡಿರಿ. ವರ್ಷದಲ್ಲಿ ತಂದೆ ನಿಮ್ಮ ಮಕ್ಕಳಾದ ನಮಗೆ ಆ ನೂತನ ಮಾತುಗಳು ನೀಡಿರಿ. ನಮ್ಮ ಬಾಯಲ್ಲಿ ದೇವರ ಮಾತುಗಳು, ವಾಕ್ಯ ಮಾತುಗಳು, ಆತ್ಮ ಸಂಬಂಧವಾದ ಮಾತುಗಳು, ನೂತನ ಎಚ್ಚರಿಕೆ ನೀಡಿರಿ ಪ್ರಭು. ಈ ವರ್ಷದಲ್ಲಿ
ಯಾವ ರೀತಿ ಜೀವಿಸಬೇಕೆಂದು ಅದಕ್ಕೆ ವಿಧೇಯರಾಗುವಂತೆ ಮತ್ತು ನೂತನ ಮನಸ್ಸು ನೀಡಿರಿ, ನೂತನ ಒಂದು ಹೆಸರು ನೀಡಿರಿ ಪ್ರಭೆ. ಹೌದು ಪ್ರಭೆ, ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ಪ್ರಭೆ. ಬಂದು ನೋಡು ಎನ್ನುವ ಅಂಶದಲ್ಲಿ ಕೇಳಲಿರುವ ರಕ್ಷಣೆಯ ಜೀವಂತ ಇಬ್ಬೈಕತೆಗಿಂತ ಹರಿತವಾದ ಕ್ರಿಯೆ ಮಾಡುವ ಕೀಲು ಮಜ್ಜೆ ದೇಹಾತ್ಮಗಳನ್ನು ತೂರಿ ಹೋಗಿ ಸ್ವಸ್ಥ ಮಾಡುವಂಥ ಹೃದಯದ ಆಲೋಚನೆ ಉದ್ದೇಶಗಳನ್ನು ವಿವೇಚಿಸಿ ಶುದ್ಧಗೊಳಿಸುವಂಥ ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮೊಂದಿಗೆ ಮಾತನಾಡಬೇಕೆಂದು ನೀವು ಈ ವರ್ಷದಲ್ಲಿ ಆತ್ಮಸ್ವರೂಪಿಯಾಗಿ ಪರಲೋಕದಿಂದ ನಮ್ಮ ಹೃದಯದೊಳಗೆ, ಕುಟುಂಬದೊಳಗೆ, ಸಭೆಯೊಳಗೆ, ಸಾಕ್ಷಿ ಜೀವಿತದೊಳಗೆ, ವಿಶ್ವಾಸ, ಪ್ರಾರ್ಥನೆ, ಪರಿಶುದ್ಧತೆಯೊಳಗೆ ಬಂದು ನೋಡಬೇಕೆಂದು ಎಲ್ಲ ಅಸೌಖ್ಯತೆಗಳನ್ನು, ಕತ್ತಲೆ ಶಕ್ತಿಗಳನ್ನು ದೇವರೇ ನಿಮ್ಮಿಂದ ದೂರ ಮಾಡುವ ದುರ್ಗುಣಗಳನ್ನು, ಚಿಂತೆಯನ್ನು, ಅಜ್ಞಾನವನ್ನು, ಅಂಧಕಾರವನ್ನು, ಮೂಢತ್ವವನ್ನು, ನಿರರ್ಥಕ ನಡವಳಿಕೆಯನ್ನು, ನಿರ್ಜೀವ ಕ್ರಿಯೆಗಳನ್ನು ನಾಶ ಮಾಡಬೇಕೆಂದು ಹೀಗೆ ಮಾಡುತ್ತಾ ಸೈತಾನನ ಮೇಲೆ ತಂದೆ ಈ ವರ್ಷದಲ್ಲಿ ನಿಮ್ಮ ಮಕ್ಕಳಾದ ನಾವೆಲ್ಲರೂ ಶಾಂತಿದಾಯಕ ದೇವರೇ ತುಳಿದು ಜಯ ಹೊಂದುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು ನಜರೇತಿನ ಪರಾತ್ಪರ ದೇವಕುಮಾರ ಮರಣ ಗೆದ್ದ ಜೀವ ಕೊಟ್ಟ ಮೃತ್ಯುಂಜಯ ಯೇಸು ಕ್ರಿಸ್ತ ನಾಮದ ಪ್ರಾರ್ಥನೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಬಂದು ನೋಡು. ನಾವು ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. ನಾವು ಬಂದು ನೋಡು ಎನ್ನುವ ವಾಕ್ಯ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದರೆ ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಪ್ರಥಮವಾಗಿ ಜಾನ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 46th ವರ್ಡ್. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಏನಂದರೆ ಅಲ್ಲಿ ಯೇಸುವಿನ ಶಿಷ್ಯನಾದ ಆಂದ್ರೆಯನು ನತಾನಿಯಲ್ ಎಂಬ ವ್ಯಕ್ತಿಯನ್ನು ಕರೆದುಕೊಂಡು ಬರ್ತಾನೆ ಯೇಸುವಿನ ಬಳಿಗೆ. ಏನಂತ 46ನೇ ವಾಕ್ಯ 46th ವರ್ಡ್, ಜಾನ್ ಗಾಸ್ಪೆಲ್ ಫಸ್ಟ್ ಚಾಪ್ಟರ್ 46th ವರ್ಡ್, 1ನೇ ಅಧ್ಯಾಯ ಯೋಹಾನ ಸುವಾರ್ತೆ 46ನೇ ವಾಕ್ಯ ಓದುವುದಾದರೆ, ನತಾನಿಯೇಲನು ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ ಅಂದಾಗ ಫಿಲಿಪ್ಪನು ಬಂದು ನೋಡು ಅಂದನು. 47ನೇ ವಾಕ್ಯ. ಹೌದು ಪ್ರೇರೆ, ನಮ್ಮ ಅಂಶ ಬಂದು ನೋಡು. ಹೌದು, ಫಿಲಿಪ್ಪನ್ ಏನಂದ ಪ್ರೇರೆ? ಬಂದು ನೋಡು. ಯೇಸುವಿನ ಶಿಷ್ಯ ಪ್ರೇರೆ, 12 ಜನ ಶಿಷ್ಯರಿಲ್ಲ. 47ನೇ ವಾಕ್ಯ 47th ವರ್ಡ್. ಯೇಸು ತನ್ನ ಕಡೆಗೆ ಬರುವ ನತಾನಿಯೇಲನನ್ನು ಕಂಡು ಅವನ ವಿಷಯವಾಗಿ, ಇಗೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ಪ್ರೇರೆ, ಯೇಸು ಏನ ಶಿಷ್ಯರಾದ ನಾವು ಕೂಡ ನತಾನಿಯೇಲ್ ಎಂಬಂಥವರನ್ನು ಕೂಡ ಯೇಸುವಿನ ಬಳಿಗೆ ಕರೆತರಬೇಕಾಗಿದೆ. ಬಂದು ನೋಡು ಎನ್ನುವಂತೆ ಬಂದು ನೋಡುವ ಕೆಲವರಲ್ಲಿ ಕಪಟವಿಲ್ಲದವರು ಇರುತ್ತಾರೆ ಪ್ರೇರೆ. ಯೇಸು ನತಾನಿಯೇಲನ್ನು ನೋಡಿ, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂದು ಹೇಳುತ್ತಾನೆ. 48ನೇ ವಾಕ್ಯ. ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದ್ದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕೆ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದೆನು ಅಂದನು. ನತಾನಿಯೇಲನು ಯೇಸುವನ್ನು ಕೇಳುತ್ತಾನೆ, ಸ್ವಾಮಿ, ನನ್ನಲ್ಲಿ ಕಪಟವಿಲ್ಲ, ನಿಜವಾದ ಇಸ್ರಾಯೇಲ್ ನಾನೆಂದು ಹೇಳುತ್ತಿರುವೆ, ನನ್ನ ಬಗ್ಗೆ ನಿನಗೇನು ಗೊತ್ತು? ನನ್ನನ್ನು ಹೇಗೆ ನೋಡಿದೆ, ಯಾವಾಗ ನೋಡಿದೆ ಅಂದಾಗ, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕೆ ಮೊದಲೇ ನೀನು ಅಂಜೂರದ ಮರದ ಕೆಳಗಡೆ ಕುಳಿತಿರುವಾಗಲೇ ನಿನ್ನನ್ನು ನೋಡಿದೆನು ಎಂದು ಹೇಳುತ್ತಾನೆ. ಹೌದು ಪ್ರೇರೆ, ಅನೇಕರಿಗೆ ಯೇಸು ಎಲ್ಲ ತಿಳಿದಾತ, ಸರ್ವ ಅಂತರಂಗಗಳನ್ನು ನಿರ್ಮಿಸಿದಾತ, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸತ್ಯದೇವರು, ಆಗಲೆಲ್ಲದರ ಅಗ್ರಸ್ಥನು, ಆದಿಸಂಭೂತನು, ಆಗಲೇ ಇರುವವುಗಳನ್ನು ಆತನೇ ಉಂಟು ಮಾಡಿದಾತನು. ಆತನಿಲ್ಲದ ಒಂದು ಉಂಟಾಗಲಿಲ್ಲ. ಸತ್ತದ್ದನ್ನು ಬದುಕಿಸುವಾತನು, ಇಲ್ಲದ್ದನ್ನು ಕರೆಯುವಾತನು. ಆದರೆ ದೇವರಿದ್ದಾನೆ ಎಂದು ನಂಬುವವರು, ಆತನ ಬಳಿಗೆ ಬರುವವರು ದೇವರಿದ್ದಾನಂತ ನಂಬಬೇಕು ಮತ್ತು ತಕ್ಕ ಪ್ರತಿಫಲ ಕೊಡುತ್ತಾನೆಂದು ನಂಬಬೇಕು. ಹೀಗೆ ನೀನು ಅಂಜೂರದ ಮರದ ಕೆಳಗಡೆ ಇರುವಾಗಲೇ ನಿನ್ನನ್ನು ನೋಡಿದೆನು ಅಂದನು. ಅಂದರೆ ಯೇಸು ಕ್ರಿಸ್ತನು ಎಲ್ಲರನ್ನು ನೋಡಿದ್ದಾನೆ ಪ್ರೇರೆ. ಆತನ ಬಳಿ ವಿಶ್ವಾಸಕ್ಕೆ ಬಂದವರನ್ನು ನೋಡಿದ್ದಾನೆ, ಅರಿತಿದ್ದಾನೆ. ಯೇಸುವಿನ ಬಳಿಗೆ ಬಾರದವರ ಬಗ್ಗೆ ಕೂಡ ಗೊತ್ತಿದೆ. ಆದರೆ ವಿಶೇಷವಾಗಿ ಆತನ ಬಳಿಗೆ ಬಂದವರ ಬಗ್ಗೆ ಆತನು ಹೇಳುತ್ತಾನೆ ಪ್ರೇರೆ. ಹೌದು, ನೀನು ಆ ಅಂಜೂರದ ಮರದ ಕೆಳಗಡೆ ಆ ನತಾನಿಯೇಲನು
ಪ್ರಾರ್ಥಿಸುತ್ತಾ ಇರಬಹುದು, ಅಥವಾ ಯಾವುದೋ ಒಳ್ಳೆಯದರ ನಿಮಿತ್ತ ಬಾಧೆಯಿಂದ ಕಣ್ಣೀರಿಡುತ್ತಾ ಇರಬಹುದು, ಅಥವಾ ದೇವರನ್ನು ಹುಡುಕುತ್ತಾ ಇರಬಹುದು ಆಶೆಯಿಂದ. ಪ್ರೇರೆ, ಮತ್ತು ನಿಷ್ಕಪಟವಾದ ಜೀವಿಸಲು ಶಕ್ತಿ ಕೇಳುತ್ತಾ ಇರಬಹುದು, ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಲು. ಆದರೆ ನಿಜವಾಗಿ ಯೇಸುವಲ್ಲಿ ಬರುವುದಾದರೆ ಆ ಕಪಟವಿಲ್ಲದ ಜೀವಿತಕ್ಕೆ ಅರ್ಥ ಬರ್ತದೆ ಪ್ರೇರೆ. ಹೌದು, ಇಲ್ಲದಿದ್ದರೆ ನಾವು ಲೋಕದಲ್ಲಿ ಇಷ್ಟು ಒಳ್ಳೆಯವರಾಗಬೇಕಂತ ಪ್ರಯತ್ನ ಮಾಡಿದರೂ ಕೂಡ ದೇವರ ಬಳಿಗೆ ಬರದೆ ಅದು ಕೆಟ್ಟದರಲ್ಲಿ ಮುಕ್ತಾಯ ಆಗುತ್ತದೆ ಪ್ರೇರೆ. ಅವರು ಪ್ರಾರಂಭದಲ್ಲಿ ಧರ್ಮಿಷ್ಠರಾಗಿರುತ್ತಾರೆ, ಸತ್ಯವಂತರಾಗಿರುತ್ತಾರೆ, ಪರಿಶುದ್ಧರಾಗಿರುತ್ತಾರೆ ಮತ್ತು ಇತರ ಸಾಮಾಜಿಕ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾರೆ. ಆದರೆ ಬರುತ್ತಾ ಬರುತ್ತಾ ದಿನ, ತಿಂಗಳು, ವರ್ಷ ಕಳೆದಂತೆ ಅವರು ಕತ್ತಲೆ ಶಕ್ತಿಗಳು ಅವರನ್ನು ಬಲಹೀನಪಡಿಸುತ್ತವೆ ಪ್ರೇರೆ. ಕಾರಣ, ಬೆಳಕಾದ ದೇವರ ಬಳಿಯಲ್ಲಿ ನಮ್ಮ ಒಳ್ಳೆಯ ಕಾರ್ಯಗಳಿಗೆ ಪರಿಪೂರ್ಣತೆ ಮಟ್ಟಕ್ಕೆ ತಲುಪುತ್ತೇವೆ. ಹೌದು, ಅದರಿಂದ ದೇವರ ಹೊರಗಡೆ ಮಾಡುವ ಎಲ್ಲ ಕಾರ್ಯಗಳು ಕೊಳೆ ಬಟ್ಟೆಗೆ ಸಮಾನ ಪ್ರೇರೆ. ಯೇಸುವಿನ ಒಳಗಡೆ ಮಾಡುವ ಎಲ್ಲ ಕಾರ್ಯಗಳು ನೀತಿಯ ವಸ್ತ್ರಗಳಿಗೆ ಸಮಾನ. ಹೌದು, ಶುಭ್ರ ವಸ್ತ್ರಗಳಿಗೆ ಸಮಾನ, ಮಹಿಮ ವಸ್ತ್ರಕ್ಕೆ ಸಮಾನ. ಪ್ರೇರೆ, ದೇವಜನರು ಧರಿಸಿಕೊಳ್ಳುವ ಬಟ್ಟೆ ಬರೆ ಸತ್ಕಾರ್ಯಗಳು ಪ್ರೇರೆ. ಹೌದು, ಹೀಗೆ ನಾವು ಪರಲೋಕಕ್ಕೆ ಹೋದರೂ ಕೂಡ ನಮ್ಮ ಸತ್ಕಾರ್ಯಗಳೇ ನಮ್ಮನ್ನು ತೆಗೆದುಕೊಂಡು ಹೋಗ್ತಾವೆ ಪ್ರೇರೆ. ಇದ್ದಿದ್ರೆ ಮಧ್ಯ ಆಕಾಶದ ದುಷ್ಟಶಕ್ತಿಗಳು ಆ ಪರಲೋಕ ವಲಯವನ್ನು ಮುಟ್ಟಲು ಬಿಡುವುದಿಲ್ಲ. ಕಾರಣ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬ ಒಂದೇ ಆಜ್ಞೆಯಲ್ಲಿ ಧರ್ಮಶಾಸ್ತ್ರವು ಅಡಕವಾಗಿದೆ. ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. ಪ್ರೀತಿಸುವವನು ಭೀತಿಯಲ್ಲಿ ಸಿದ್ಧಿಗೆ ಬರುವುದಿಲ್ಲ ಪ್ರೇರೆ, ಧೈರ್ಯದಲ್ಲಿ ಸಿದ್ಧಿಗೆ ಬರುತ್ತಾನೆ. ಪ್ರೀತಿಸದವನು ಅಲ್ಲಿ ಪ್ರೀತಿ ಇರುತ್ತದೆ. ಆದರೆ ಹೀಗೆ ಪ್ರೀತಿ ಬಹು ಪಾಪಗಳನ್ನು ಮುಚ್ಚಿ ಹಾಕುತ್ತದೆ. ಪ್ರೀತಿಸುವವನು ದೇವರನ್ನು ಬಲ್ಲವನು. ಪ್ರೀತಿ ಎಲ್ಲಕ್ಕಿಂತ ದೊಡ್ಡದು. ಪ್ರೀತಿಯನ್ನು ಸಮುದ್ರ ನೀರು ಮುಳುಗಿಸುವುದಿಲ್ಲ. ಪ್ರೀತಿಯನ್ನು ಬೆಂಕಿ ಜ್ವಾಲೆಗಳು ಸುಡುವುದಿಲ್ಲ. ಪ್ರೀತಿ ಅದೆಂದಿಗೂ ಅರಿಯದು ಸೋಲನ್ನು ಕುಚ್ಚಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ. ಪ್ರೀತಿ ಅದೆಂದಿಗೂ ಶಾಶ್ವತವಾದದ್ದು ಪ್ರೇರೆ. ಪ್ರೀತಿ ಮರಣಕ್ಕಿಂತ ಬಲವಾಗಿದೆ. ಪ್ರೀತಿ ಅದು ದೇವರಾಗಿದ್ದಾನೆ ಪ್ರೇರೆ. ಹೀಗೆ ಬಂದು ನೋಡು ನಾತಾನಿಯೇಲನೇ, ನೀನು ಪ್ರೀತಿಯನ್ನು ಬಂದು ನೋಡು. ನಿನ್ನ ಜೀವಿತಕ್ಕೆ ಅರ್ಥ ಆದ ಯೇಸುವನ್ನು ಬಂದು ನೋಡು. ನೂತನ ಜೀವಿತ ನೀಡುವ ಯೇಸುವನ್ನು ಬಂದು ನೋಡು. ನೂತನ ವಿಶ್ವಾಸ ನೀಡುವ ಯೇಸುವನ್ನು ಬಂದು ನೋಡು. ವಿಶ್ವಾಸ ಇಲ್ಲದೆ ಯಾರು ದೇವರಿಗೆ ಮೆಚ್ಚುಗೆ ಆಗಲು ಸಾಧ್ಯವಿಲ್ಲ. ಬಂದು ನೋಡು ದರ್ಶನ ನೀಡುವ ಯೇಸುವನ್ನು. ಪ್ರೇರೆ, ನನ್ನ ಜನರು ದರ್ಶನವಿಲ್ಲದೆ, ಅಂದರೆ ದೂರದೃಷ್ಟಿ, ಮುಂದೆ ನಡೆಯುವ ಕಾರ್ಯಗಳ ಬಗ್ಗೆ ದೇವರು ತಿಳಿಸಿದ ಪರಿಶುದ್ಧ ಗ್ರಂಥದ ಕಾರ್ಯಗಳ ಬಗ್ಗೆ, ಮಾರ್ಗ ತೋರುವ ದೇವರ ವಾಕ್ಯಗಳ ಬಗ್ಗೆ ದರ್ಶನ ಇಲ್ಲದೆ ನಾಶವಾಗುತ್ತಿದ್ದಾರೆ. ಪ್ರೇರೆ, ಬಂದು ನೋಡು. ಪರಿಶುದ್ಧವಾದ ಮಾತುಗಳಿಂದ ನಿನ್ನ ಬಾಯನ್ನು ತುಂಬುತ್ತಾನೆ. ನಾವು ಬದುಕುವುದು ರೊಟ್ಟಿ ಆಹಾರ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ. ಅದರಿಂದ ಬಂದು ನೋಡು, ನೂತನ ಮಾತುಗಳನ್ನು ನಿನ್ನ ಬಾಯಲ್ಲಿ ತುಂಬುತ್ತಾನೆ. ದೇವರ ಮಾತುಗಳು. ಪ್ರೇರೆ, ಆಕಾಶ ಭೂಮಿ ಅಳಿದು ಹೋಗುವುದು ಸುಲಭ, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ. ಪ್ರೇರೆ, ಯೇಸು ಕ್ರಿಸ್ತನ ಮಾತುಗಳು ಸತ್ಯವಾದವುಗಳು, ನಿತ್ಯವಾದವುಗಳು, ಜೀವಂತ ಕಾರ್ಯ ಮಾಡುತ್ತವೆ ಮತ್ತು ಬೆಳಕಾಗಿವೆ ಪ್ರೇರೆ. ಆ ವಾಕ್ಯವೇ ಪರಿಶುದ್ಧ ಗ್ರಂಥ ಮಾತುಗಳು. ಹೀಗೆ ಬಂದು ನೋಡು. ಎಚ್ಚರಿಕೆ ನೀಡುತ್ತಾನೆ, ನೀನು ಹೋಗಬೇಕಾದ ಮಾರ್ಗ ಇದು ಎಂದು. ಇದೇ ಮಾರ್ಗ ಇದರಲ್ಲಿ ನಡೆ ಎಂದು ನಿನ್ನ ಹಿಂದಿನಿಂದ ಒಂದು ಸ್ವರ ನಿನಗೆ ಕೇಳಿಸುವುದು. ನಿನ್ನ ಅಂತರಂಗದಲ್ಲಿ ಇರುವ ತಂದೆ ನಿನಗೆ ಮಾತನಾಡುತ್ತಾನೆ, ಎಚ್ಚರಿಸುತ್ತಾನೆ. ಯೇಸುವಿನ ಬಳಿಗೆ ಬಂದಾಗ ಪ್ರೇರೆ, ತಂದೆ ಆಕರ್ಷಿಸದ ಹೊರತು ಯಾರು ನನ್ನ ಬಳಿಗೆ ಬರುವುದಿಲ್ಲ. ಹಾಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ. ಕಡೆಯ ದಿನದಲ್ಲಿ ಅವರನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ಪ್ರೇರೆ, ಹೀಗೆ ಬಂದು ನೋಡು ಎಂದು ಹೊಸ ಮನಸ್ಸು ಕೊಡುತ್ತಾನೆ ಎಂದು ಹೇಳಬೇಕಾಗಿದೆ. ಯೇಸುವಿನ ಬಳಿಗೆ ಬಂದು ನೋಡು, ಬಂದು ನೋಡು ಯೇಸುವನ್ನು. ನಾತಾನಿಯೇಲನೇ, ನಿನಗೆ ಯೇಸು
ಏನು ಮಾಡ್ತಾನೆ ಗೊತ್ತಾ? ಹೊಸ ಹೆಸರನ್ನು ಕೊಡುತ್ತಾನೆ, ಬಿಳಿ ಕಲ್ಲನ್ನು ಕೊಡುತ್ತಾನೆ. ಅಮರ ಲೋಕದಲ್ಲಿ, ಪರಲೋಕದಲ್ಲಿ ಆ ಹೆಸರು, ಆ ಬಿಳಿ ಕಲ್ಲಿನ ಮೇಲೆ ನಿನಗೆ ಹೊಸ ಹೆಸರನ್ನು ಕೊಡುತ್ತಾನೆ. ಆ ಹೆಸರನ್ನು ಹೊಂದಿದ್ದವನಿಗೆ ಮಾತ್ರ ಗೊತ್ತಾಗುತ್ತದೆ ಆ ಬಿಳಿ ಕಲ್ಲಿನ ಮೇಲೆ ಏನು ಬರೆದಿದ್ದಾನೆ, ಇದು ಏನು ಹೆಸರು, ಯಾರದ್ದೆಂದು. ಹೌದು ಪ್ರಿಯರೇ, ಹೀಗೆ ಆ ನೂತನ ಜೀವಿತದಲ್ಲಿ ದೇವರು ನಮಗೆ ನೂತನ ಜೀವಿತಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ ಪ್ರಿಯರೇ. ಹೌದು, ಕ್ರಿಸ್ತ ಯೇಸುವಿನಲ್ಲಿ ಯಾರಾದರೂ ಒಂದಾದರೆ ಅವರು ನೂತನ ಸೃಷ್ಟಿಯಾಗುತ್ತಾರೆ. ಹಳೆಯದೆಲ್ಲ ಅಳಿದು ಹೋಗಿ ಹೊಸದಿದ್ದು ಜನ್ಮ ತಳೆದಿದೆ. ಇದೆಲ್ಲ ಆಗುವುದು ದೇವರಿಂದ. ಹೌದು, ಯೇಸುವನ್ನು ಬಂದು ನೋಡಿದಾಗ ಜೀವಿತ ನೂತನವಾಗುತ್ತದೆ ಪ್ರಿಯರೇ. ಯೇಸುವನ್ನು ಬಂದು ನೋಡಿದಾಗ ವಿಶ್ವಾಸ ಹುಟ್ಟುತ್ತದೆ. ವಿಶ್ವಾಸ ಅಂದರೆ ಇಲ್ಲದ್ದನ್ನು ಇರುವುದಾಗಿ ಕಾಣುವುದು ಮತ್ತು ಉಂಟಾಗುವುದೆಲ್ಲವೂ ಕಾಣದಿರುವ ವಸ್ತುಗಳಿಂದ ನಿರ್ಮಿಸಲ್ಪಟ್ಟಿತು. ಮತ್ತು ವಿಶ್ವಾಸ ಎಂದರೆ ನಾವು ಬೇಡಿದವುಗಳು ನಮಗೆ ದೊರೆತವು ಎಂಬ ದೃಢವಾದ ನಿಲುವು. ಹೌದು, ವಿಶ್ವಾಸ ಎಂದರೆ ದೇವರಿಗೆ ಮೆಚ್ಚುಗೆಯಾದದ್ದು. ಹೌದು, ಹೀಗೆ ನಾವು ವಿಶ್ವಾಸದಿಂದ ಸಂದೇಹ ಪಡೆದು ಪ್ರಾರ್ಥಿಸುವಾಗ ಈ ಬೆಟ್ಟವನ್ನು ಕಿತ್ತಿಕೊಂಡೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಕೂಡ ಬೀಳುತ್ತದಂತೆ. ಹತ್ತಿ ಮರಕ್ಕೆ ಕಿತ್ತಿಕೊಂಡೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೆ ನಾಟಿಕೊಳ್ಳುತ್ತದಂತ. ಸಂದೇಹ ಪಡದೆ ನೀನು ಹೇಳುವುದಾದರೆ ನೆರವೇರುವುದು ಆ ಪ್ರೇಯರ್. ಹೀಗೆ ಬಂದು ನೋಡು, ನಿನಗೆ ದರ್ಶನ ಕೊಡುತ್ತಾನೆ. ಮುಂದೆ ನಿನ್ನ ಜೀವಿತದಲ್ಲಿ ಏನಾಗುತ್ತದೋ ಎಂದು ತಿಳಿಸುತ್ತಾನೆ ದೇವರು. ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ ಪರಿಶುದ್ಧಾತ್ಮ ಮೂಲಕ. ಮುಂದೆ ಆಗುವ ಸಂಗತಿಗಳನ್ನು ತಿಳಿಸುತ್ತಾನೆ. ಅದೇ ದರ್ಶನ ಪ್ರೇರೆ. ಹೀಗೆ ಬಂದು ನೋಡು, ಎಚ್ಚರಿಸುತ್ತಾನೆ. ಹೌದು, ಪಾಪದ ಕುರಿತು ಈ ಪಾಪದಲ್ಲಿರುವೆ ಮತ್ತು ನೀತಿ ನಡೆಸಬೇಕಾಗಿದೆ. ದೇವರ ಮಾತುಗಳೇ ನೀತಿ ಮತ್ತು ಅಂತಿಮ ತೀರ್ಪು. ನಾವು ಪಾಪದಲ್ಲಿ ಮನುಷ್ಯರು ಈ ಲೋಕದ ಯಾತ್ರೆ ಮುಕ್ತಾಯ ಮಾಡುವುದಾದರೆ ನರಕಕ್ಕೆ ಹೋಗುತ್ತಾರೆ ಮತ್ತು ಪಾಪ ಕ್ಷಮಾಪಣೆ ಇಲ್ಲದೆ ಬದುಕಿದ್ದಾದರೆ ಆ ಪಾಪ ಅವರನ್ನು ಬೆನ್ನಟ್ಟಿ ನೆರಳಿನಂತೆ ಕಾಡುತ್ತದೆ. ಪಾಪದ ಪುರುಷ ಸೈತಾನ ತನ್ನ ದುಷ್ಟಶಕ್ತಿಗಳ ಮೂಲಕ. ಹೀಗೆ ಎಚ್ಚರಿಸಬೇಕಾಗಿದೆ ನಮ್ಮನ್ನು, ನಾವು ಮತ್ತು ಇತರರನ್ನು. ಮತ್ತು ಯೇಸು ನೋಡುತ್ತಾ ಹೇಳ್ತಿದ್ದಾನೆ ಪ್ರೇರೆ, ಹೊಸ ಮನಸ್ಸು ಕೊಡುತ್ತೇನೆ ಎಂದು. ಹೌದು, ಯೇಸುವಿನಲ್ಲಿ ಬಂದವರೆಲ್ಲರೂ ಹಿಂದಿರುಗಿ ಹೋಗಲಿಲ್ಲ ಪ್ರೇರೆ ವ್ಯರ್ಥವಾಗಿ. ಎಲ್ಲರೂ ಹೊಸ ವ್ಯಕ್ತಿಗಳಾದರು. ಒಬ್ಬ ಯೂದ ಬಿಟ್ಟರೆ ಅಥವಾ ಐಶ್ವರ್ಯವಂತ ಯುವಕ ಯೂದನಾದರೂ ಹಣದ ವ್ಯಾಮೋಹದಿಂದಾಗಿ ಯೇಸುವನ್ನು ಹಿಡಿದುಕೊಟ್ಟ ನಂತರ ಪಶ್ಚಾತ್ತಾಪಟ್ಟರು ಯೇಸುವಿನ ಬಳಿಗೆ ಬರಲಿಲ್ಲ. ನಿರ್ಣಯಕ್ಕೆ ಸತ್ತೋದ. ಆದರೆ ಎರಡನೇ ಐಶ್ವರ್ಯವಂತ ಯುವಕ, ಸ್ವಾಮಿ, ಒಳ್ಳೆಯ ಬೋಧಕನೇ, ಗುರುವೇ, ನಾನು ನಿತ್ಯ ಜೀವವನ್ನು, ಅಮರ ಜೀವವನ್ನು, ಸ್ವರ್ಗೀಯ ಜೀವಿತವನ್ನು, ಮೋಕ್ಷವನ್ನು ಪಡೆಯಬೇಕಾದರೆ ಆನಂದ ಜೀವಿತ ಏನು ಮಾಡಬೇಕೆಂದು ಕೇಳಿದಾಗ, ನೀನು ದೇವರ 10 ಆಜ್ಞೆಗಳನ್ನು ನೆರವೇರಿಸು ಎಂದು ಹೇಳುತ್ತಾನೆ. ನಿನ್ನ ದೇವರಾದ ತಂದೆಯನ್ನು, ನಿಜವಾದ ದೇವರಾದ ಏಕದೇವರನ್ನು ಆರಾಧಿಸಬೇಕಂತ ಹೇಳ್ತಾನೆ ಪ್ರೇರೆ. ಮತ್ತು ದೇವರ ಹೆಸರನ್ನು ಹೇಗವಾಗಿ ಎತ್ತಬಾರದು, ದೇವರ ದಿನವನ್ನು ಪವಿತ್ರವಾಗಿ ಆಚರಿಸಬೇಕು ಮತ್ತು ವಿಗ್ರಹ ಆರಾಧನೆ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಹೀಗೆ ದೇವರ ಆಜ್ಞೆಗಳಿವಲ್ಲ, ಇದನ್ನು ನೆರವೇರಿಸು. ನೀನು ಅಮರತ್ವದಲ್ಲಿ ಪ್ರವೇಶವಾಗುವೆ, ನಿತ್ಯ ಜೀವದಲ್ಲಿ, ಮೋಕ್ಷದಲ್ಲಿ, ಆನಂದ ಜೀವಿತದಲ್ಲಿ, ದೇವರ ಜೀವಿತದಲ್ಲಿ, ಸ್ವರ್ಗಕ್ಕೆ ಬಾಧ್ಯನಾಗುವೆ ಎಂದು ಹೇಳಿದಾಗ ಐಶ್ವರ್ಯ ಅಂತ ಹೇಳ್ತಾನೆ, ಸ್ವಾಮಿ, ಚಿಕ್ಕಂದಿನಿಂದಲೇ ಇವೆಲ್ಲವುಗಳನ್ನು ಚಾಚು ತಪ್ಪದೆ ನೆರವೇರಿಸಿದ್ದೇನೆ, ಇನ್ನೇನು ಕಡಿಮೆಯಾಗಿದೆ ಎಂದು ಯೇಸುವನ್ನು ಕೇಳುತ್ತಾನೆ. ಆಗ ಲೋಕರಕ್ಷಕ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಪ್ರಾಣ ಕೊಟ್ಟು ಮರಣ ಗೆದ್ದ ಪಾತಾಳದ ಶಕ್ತಿಯನ್ನು, ಅದರ ಮರಣದ ಬೀಗದ ಕೈಗಳನ್ನು ತೆಗೆದುಕೊಂಡು ಬಂದು ತನ್ನಲ್ಲಿ ವಿಶ್ವಾಸವಿಡುವವರಿಗೆ ಕೊಟ್ಟು ಅವುಗಳನ್ನು ಜಯಿಸುವಂತೆ ಮಾಡುವ ಯೇಸು ಕ್ರಿಸ್ತ ಹೇಳ್ತಾನೆ ಪ್ರೇರೆ, ನಿನಗೆ ಒಂದು ಕಡಿಮೆಯಾಗಿದೆ. ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನೋಡಿ, ನಿನಗೆ ಒಂದು ಕಡಿಮೆಯಾಗಿದೆ ಸಹೋದರನೇ. ನಿನ್ನ ಅಪಾರ ಆಸ್ತಿ ಪಾಸ್ತಿ ಇದೆಯಲ್ಲ, ಅದನ್ನು ಮಾರಿ ಹೋಗಿ ಬಡ ಬಗರಿಗೆ ಹಂಚು, ಬಂದು ನನ್ನನ್ನು ಹಿಂಬಾಲಿಸು. ಸ್ವರ್ಗದಲ್ಲಿ, ಅಮರತ್ವದಲ್ಲಿ ನಿನಗೆ ಅಪಾರ ಆಸ್ತಿ ಪಾಸ್ತಿ ಇರುತ್ತದೆ, ಬೆಳಕಿನ ಲೋಕದಲ್ಲಿ, ಮೋಕ್ಷದಲ್ಲಿ, ನಿತ್ಯ ಜೀವದಲ್ಲಿ ಎಂದು ಹೇಳ್ತಾನೆ ಪ್ರೇರೆ. ಆಗ ಆ ಐಶ್ವರ್ಯವಂತ ಯುವಕನು ಮೊರೆ ಬಾಡಿದಾತನಾಗಿ ಅಲ್ಲಿಂದ ಹೊರಟು ಹೋಗಿಬಿಡುತ್ತಾನೆ. ಕಾರಣ, ಆತ ಪರಿಶುದ್ಧವಾಗಿ ಜೀವಿಸಿದ್ದ,
ನಿಜವಾದ ಏಕ ದೇವರನ್ನೇ ಆರಾಧಿಸಿದ್ದ ತಂದೆಯಾದ ದೇವರ ಯೆಹೋವನನ್ನು. ಹೌದು ಪ್ರಿಯರೇ, ಆ ಯೆಹೋವನ ರೂಪದಲ್ಲೇ ಬಂದ ಯೇಸು ಕ್ರಿಸ್ತನ ಬಳಿಗೆ ಕರೆಕ್ಟ್ ಸ್ಪಾಟ್ಗೆ, ಕರೆಕ್ಟ್ ವ್ಯಕ್ತಿಯ ಶಕ್ತಿಯ ಬಳಿಗೆ ಬಂದ ಪ್ರಿಯರೇ, ರಕ್ಷಕನ ಬಳಿಗೆ. ಆದರೂ ಕೂಡ ಆತನನ್ನು ಮಾತುಗಳನ್ನು ಸ್ವೀಕರಿಸಲಿಲ್ಲ. ಇವತ್ತು ಕೂಡ ಯೇಸು ಕ್ರಿಸ್ತನ ಈ ಲೋಕಕ್ಕೆ 2000 ವರ್ಷಗಳ ಕೆಳಗೆ ಬೆಳಕಾಗಿ ಬಂದಿದ್ದಾನೆ ಪ್ರಿಯರೇ. ಆತನನ್ನು ನಂಬುವವರು, ದೇವರನ್ನು ವಿಶ್ವಾಸುವವರು ಕತ್ತಲಲ್ಲಿ ಇರಬಾರದೆಂದು ಬೆಳಕಾಗಿ ಬಂದಿದ್ದಾನೆ. ಆದರೂ ಕೂಡ ಮನುಷ್ಯರು ಬೆಳಕಿಗಿಂತ ಹೆಚ್ಚೆ ಕತ್ತಲೆಯನ್ನು ಅವಲಂಬಿಸಿದ್ದರು. ಅದು ಪ್ರಿಯರೇ, ಕತ್ತಲೆಂದರೆ ಈ ಲೋಕದ ನಡತೆ, ಆಶಾಪಾಶಗಳು, ಕಣ್ಣಿನಾಶೆ, ಶರೀರದಾಶೆ, ಬದುಕುವ ಡಂಬ, ಇವುಗಳು ತಂದೆಯಾದ ದೇವರಿಂದ ಹುಟ್ಟದೆ ಲೋಕದಿಂದಲೇ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ. ದೇವರ ಚಿತ್ತವನ್ನು ನೆರವೇರಿಸುವವನು ನಿತ್ಯ ಚಿರಂಜೀವಿಯಾಗಿ ಜೀವಿಸುತ್ತಾನೆ ಪ್ರಿಯರೇ. ನಿತ್ಯ ಜೀವಕ್ಕೆ, ಮೋಕ್ಷಕ್ಕೆ ಪ್ರವೇಶ ಆಗುತ್ತಾನೆ. ಶಾಂತಿ ಲೋಕಕ್ಕೆ, ಆರಾಧನೆಯ ಲೋಕಕ್ಕೆ, ದೇವರನ್ನು ಕೊಂಡಾಡಲು. ಪ್ರಿಯ, ಹೀಗೆ ಈ ಲೋಕದಲ್ಲಿ ಇರುವುದು ದುಷ್ಟನ ವಶದಲ್ಲಿದೆ ಪ್ರಿಯರೇ. ಲೋಕದ ಜನರು, ಈ ಲೋಕದ ಜ್ಞಾನ ದುಷ್ಟನ ವಶದಲ್ಲಿದೆ. ನಾವಾದರೂ ಯೇಸು ಕ್ರಿಸ್ತನ ವಿಶ್ವಾಸವಾದರೆ ದೇವರ ವಶಕ್ಕೆ ಪ್ರವೇಶವಾಗುತ್ತೇವೆ. ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟವರಿಗೆ ತಂದೆ ವಾಗ್ದಾನ ಮಾಡಿದ್ದಾನೆ. ಪರಲೋಕ ಶಕ್ತಿಯಾದ ಪರಿಶುದ್ಧ ಆತ್ಮನನ್ನು, ದೇವರ ಆತ್ಮನನ್ನು, ಆತ್ಮಸ್ವರೂಪವಾದ ದೇವರು ತನ್ನ ಆತ್ಮಶಕ್ತಿಯಲ್ಲಿ ಪಾಲನ್ನು ಅನುಗ್ರಹಿಸುತ್ತಾನೆ. ಆ ಆತ್ಮಸ್ವರೂಪವಾದ ದೇವರೇ ಕನ್ನಿಕೆಯಲ್ಲಿ ಮಾಂಸಾಕಾರದಲ್ಲಿ ಮನುಷ್ಯ ಆಗಿ ನಮ್ಮ ಮಧ್ಯೆ ಹುಟ್ಟಿದ ಪ್ರಿಯರೇ. ಎರಡನೇ ಆದಾಮನಾಗಿ, ಜೀವ ಕೊಡುವ ಆತ್ಮನಾಗಿ ಹೋಗಿದ್ದಾನೆ. ತನ್ನ ವಿಶ್ವಾಸ ಇಡುವವರಿಗೆ ತಂದೆಯಿಂದ ಬೇಡಿ ಪರಿಶುದ್ಧ ಆತ್ಮನ ಕಳಿಸಿಕೊಡುತ್ತಿದ್ದಾನೆ. ಆ ಸಹಾಯಕ ಸತ್ಯ ಸ್ವರೂಪನಾಗಿದ್ದಾನೆ ಪರಿಶುದ್ಧ ಆತ್ಮ ಎಂದರೆ. ಯಾರು ಯೇಸುವನ್ನು ಪ್ರೀತಿಸಿ ಆತನ ಮಾತು ಕೈಗೊಂಡು ನಡೀತಾರೋ ಅವರಿಗೆ ಮಾತ್ರ ಕೊಡಲಾಗುತ್ತದೆ ಪ್ರಿಯರೇ, ಬೇರೆಯವರಿಗೆಲ್ಲ. ಹೌದು, ಯೇಸುವನ್ನು ಪ್ರೀತಿಸಿ ಅವರ ಮಾತುಗಳನ್ನು ಕೈಗೊಂಡು ನಡೆಯವರಿಗೆ ಆ ಪರಿಶುದ್ಧ ಆತ್ಮನನ್ನು ತಂದೆ ಕಳಿಸಿಕೊಡುತ್ತಾನೆ ಯೇಸುವಿನ ನಾಮದಲ್ಲಿ, ಅಥವಾ ಯೇಸು ತಂದೆಯಿಂದ ಕಳಿಸಿಕೊಡುತ್ತಾನೆ. ನಾನೇ ತಂದೆಯಿಂದ ಕಳಿಸಿಕೊಡುತ್ತೇನೆ ವಾಗ್ದಾನ ಮಾಡಿದ ಆ ವ್ಯಕ್ತಿಯನ್ನು. ಪ್ರಿಯರೇ, ಆತನು ಬಂದ ಮೇಲೆ ನೀವು ಬಲ ಹೊಂದುವಿರಿ. ಇದಕ್ಕೆಲ್ಲ ನೀವೇ ಸಾಕ್ಷಿಗಳು. ಯೇಸುವಿನ ಜನನ, ಜೀವನ, ಬೋಧನೆ, ಸಾಧನೆ, ಮಹತ್ ಕಾರ್ಯ, ಯಾತನೆ, ಮರಣ, ಸಮಾಧಿ, ಪುನರ್ಜೀವಂತವಾಗಿ ಎದ್ದಿದ್ದು, 40 ದಿವಸ ಎಲ್ಲರಿಗೂ ಕಾಣಿಸಿಕೊಂಡು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ, ಕೈಗೊಂಡು ನಡೆಯುವಂತೆ ಅನೇಕರಿಗೆ ಬೋಧಿಸಿರಿ. ಇಗೋ, ವಿಶ್ವದ ಎಲ್ಲ ಜನರು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ವಿಶ್ವಾಸವರಿಗೆ ತಂದೆ, ಕುಮಾರ, ಪರಿಶುದ್ಧ ಆತ್ಮನಾದ ಏಕದೇವರ ನಾಮದಲ್ಲಿ ಸ್ನಾನ ಮಾಡಿಸಿರಿ. ಹೌದು, ಅವರು ಪಾಪದ ಪಾಲಿಗೆ ಸತ್ತು ನೀತಿಯ ದೇವರ ಪಾಲಿಗೆ ಜೀವಿಸುವಂತೆ. ಹೌದು ಪ್ರಿಯರೇ, ಹಳೆಯ ಪಾಪಗಳು ಕ್ಷಮಿಸಲ್ಪಟ್ಟು, ಜನ್ಮ ಪಾಪ, ಕರ್ಮ ಪಾಪ, ಪೂರ್ವಜರ ಅಲ್ಲ ಪಾಪ ಕ್ಷಮಿಸಲ್ಪಟ್ಟು ಯೇಸುವಿನ ಜೀವದೊಂದಿಗೆ ಎದ್ದು ದೇವರಿಗಾಗಿ, ಯೇಸು ಎದ್ದ ದೇವರಿಗಾಗಿ ಜೀವಿಸುವಂತೆ ನಾವು ಕೂಡ ಜೀವಿಸಲು ಅದು ಉದಾಹರಣೆ ಪ್ರಿಯರೇ. ಯೇಸುವಿನೊಂದಿಗೆ ಸಾಹಿತ್ಯ ವಿದೇಶ ಸ್ಥಾನದಲ್ಲಿ ಯೇಸುವಿನೊಂದಿಗೆ ಸಮಾಧಿಯಿಂದ ಎದ್ದಂತೆ. ಹೌದು ಪ್ರಿಯ, ಹೀಗೆ ಎಲ್ಲ ಜನರ ನನ್ನ ಶಿಷ್ಯರನ್ನಾಗಿ ಸೇರಿ ಲೋಕಕ್ಕೆ ಹೋಗಿ ಅವರು ವಿಶ್ವಾಸಿಸಿದರೆ ರಕ್ಷಣೆ ಹೊಂದುತ್ತಾರೆ. ಯಾವುದರಿಂದ? ಅವರ ಪೂರ್ವಜರಿಂದ ಬಂದ ಪಾಪ ಶಾಪಗಳಿಂದ, ನಿರರ್ಥಕ ನಡವಳಿಕೆಯಿಂದ, ನಿರ್ಜೀವ ಕ್ರಿಯೆಗಳಿಂದ, ಮೂಢನಂಬಿಕೆಯಿಂದ, ವಿಗ್ರಹಾರಾಧನೆಯಿಂದ ಮತ್ತು ನೀವು ತಿಳಿಯದೆ ಮಾಡಿದ ತಪ್ಪು ಪಾಪಗಳಿಂದ. ಹೌದು, ಮತ್ತು ಮರಣಾಧಿಕಾರಿ ಸೈತಾನ್ನಿಂದ, ನರಕದಿಂದ. ಹೌದು ಪ್ರಿಯರೇ, ಆ ಸೈಕಲ್ ಮತ್ತೆ ಮತ್ತೆ ಮಾಡುವ ಪಾಪಗಳಿಂದ ಬಿಡಿಸ್ತಾನೆ ಪ್ರಿಯ. ಯೇಸು ಎಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳನ್ನು ಬಿಡಿಸಿ ಕಾಯುತ್ತಾನೆ. ಆದ್ದರಿಂದ ರಕ್ಷಣೆ ಹೊಂದುತ್ತಾರೆ. ರಕ್ಷಣೆ ಅಂದರೆ ಸೈತಾನನ ವಶದಿಂದ, ಪಿಶಾಚಿಯ ವಶದಿಂದ, ಈ ಲೋಕದ ದುಷ್ಟ ಶಕ್ತಿ ದೆವ್ವದ ವಶದಿಂದ, ಆ ಸುಳ್ಳುಗಾರ, ಆ ಕೊಲೆಗಾರ, ಆ ನರಾಂತಕನ ವಶದಿಂದ, ಆ ವ್ಯಭಿಚಾರಿನ ವಶದಿಂದ ಬಿಡುಗಡೆಯಾಗಿ ಸುರಕ್ಷಿತವಾದ ದೇವಕುಮಾರನ ಶಾಶ್ವತ ಅಂತ್ಯವಿಲ್ಲದ ನಿತ್ಯ ರಾಜ್ಯಕ್ಕೆ ಪ್ರವೇಶ ಆಗುತ್ತಾರೆ ಪ್ರಿಯರೇ. ದೀಕ್ಷಾ ಸ್ನಾನ ರಕ್ಷಣೆ ಎಂದರೆ ವಿಶ್ವಾಸಿಸಿ ದೀಕ್ಷಾ ಸ್ನಾನ ಪಡೆಯುವವರು ರಕ್ಷಣೆ ಹೊಂದುತ್ತಾರೆ ಪ್ರಿಯರೇ. ವಿಶ್ವಾಸಿಸಿ ಯೇಸು ನನಗಾಗಿ ಹುಟ್ಟಿದನು, ನನಗಾಗಿ ಮಾತಾಡಿದನು, ಬೆಳೆದನು, ನನಗಾಗಿ ಮಹತ್ಕಾರ್ಯ ಮಾಡಿದನು, ಯಾತನೆ, ಘೋರವಾದ ಶಿಲುಬೆ ಯಾತನೆ ಪಡೆದನು, ನನ್ನ ಪಾಪ ಶಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಗಾಯಗೊಂಡು ನನ್ನ ಚಿತ್ರಹಿಂಸೆ, ನರಕದ ಚಿತ್ರಹಿಂಸೆ ಶಿಲುಬೆಯಲ್ಲಿ ಹೊಂದಿಕೊಂಡು ತನ್ನ ದೇಹದಲ್ಲಿ ನನ್ನ ಪಾಪದಿಂದ ಹೊರಡುವ ಮರಣದ ಶಿಕ್ಷೆ, ನರಕ ಶಿಕ್ಷೆಯನ್ನು ಸಮಾಧಿಗೆ ಹಾಕಿ
ನನ್ನನ್ನು ಎಬ್ಬಿಸಲು ತಾನು ಎದ್ದಿದ್ದಾನೆಂದು ವಿಶ್ವಾಸ ಮುಖಾಂತರ ದೀಕ್ಷಾನ ಪಡೆಯುವುದಾದರೆ ಮತ್ತು ದೀಕ್ಷಾಸ್ನಾನ ಪಡೆದ ನಂತರ ಕೂಡ ವಿಶ್ವಾಸುವುದಾದರೆ ರಕ್ಷಣೆ ಹೊಂದುತ್ತಾರೆ ಪ್ರೇರೆ. ಇಲ್ಲದಿದ್ದರೆ ಹೆಸರಿಗೆ, ಮದುವೆಗಾಗಿ, ಲೋಕಕ್ಕೆ ತೋರಿಸಿಕೊಳ್ಳುವುದಕ್ಕಾಗಿ ಇತರರಿಗೆ ಕೆಲಸಕ್ಕೆ ಬರೋದಿಲ್ಲ ಪ್ರೇರೆ. ಅದು ನೋಡುವುದಕ್ಕೆ ಚೆನ್ನಾಗಿ ಕಾಣುತ್ತದೆ, ಆದರೆ ದೇವರಿಂದ ಆತ್ಮ ಸಂಬಂಧವಾಗಿ ಸ್ವರ್ಗ ಪ್ರವೇಶಕ್ಕಾಗಿ, ನಿತ್ಯ ಜೀವಕ್ಕಾಗಿ ಯಾವುದು ಕೆಲಸ ಬರುವುದಿಲ್ಲ. ಹೀಗೆ ರಕ್ಷಣೆ ಹೊಂದುತ್ತಾರೆ ಪ್ರೇರೆ. ನಂಬದೆ ಹೋಗುವವರು ದಂಡನೆಗೆ ಗುರಿಯಾಗುತ್ತಾರೆ ಎಂದು ಹೇಳ್ತಾನೆ ಪ್ರಭು. ನಾವು ದಂಡನೆಗೆ ಗುರಿಯಾಗದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆಯುವ ಪ್ರೇರೆ. ಅದೇನು ದುಡ್ಡು ಖರ್ಚಾಗೋದಿಲ್ಲ, ಅದು ಯಾರನ್ನೂ ಮೋಸ ಮಾಡುವಂಥದ್ದಲ್ಲ, ಅದು ಹಗುರವಾದದ್ದು, ಅದು ಯಥಾರ್ಥವಾದದ್ದು. ಚಿಕ್ಕ ಮಕ್ಕಳಂತೆ ನೀವು ಹಿಂತಿರುಗಿಕೊಂಡು ದೇವರನ್ನು ವಿಶ್ವಾಸುವಂಥದ್ದು ಮತ್ತು ಆಚಾರ ಪದ್ಧತಿಗಿಂತ ನೀತಿಯ ಪದ್ಧತಿಗೆ ಪ್ರವೇಶವಾಗುವುದು ನಿಜವಾದ ಪದ್ಧತಿಗೆ, ದೈವಿಕ ಪದ್ಧತಿಗೆ ಮತ್ತು ದೇವರ ಕೋಪಕ್ಕೆ ಗುರಿಯಾಗದೆ ದೇವರ ಆಶೀರ್ವಾದಗಳಿಗೆ, ಮನಃಶಾಂತಿಗೆ ಪ್ರವೇಶವಾಗುವಂಥದ್ದು ಪ್ರೇರೆ. ಹಾಗೂ ನಾವು ನೀರಿನಿಂದ, ದೇವರ ಪರಿಶುದ್ಧ ವಾಕ್ಯದಿಂದ, ಆತ್ಮದಿಂದ ಹೊಸದಾಗಿ ಹುಟ್ಟುವಂಥದ್ದು. ಆದರೆ ಹೀಗೆ ಬಂದು ನೋಡು ಎಂದು ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರನ್ನು, ಆಚಾರ ಸಂಬಂಧವಾಗಿ ವಿಶ್ವಾಸ ಇಟ್ಟವರನ್ನು ಪ್ರಥಮವಾಗಿ, ನಂತರ ಯೇಸುವನ್ನು ದೂರದಿಂದ ಈತ ಯಾರಿರಬಹುದು, ಇನ್ನೂ ದೇವರೆಂದು ಗುರುತಿಸಲಾರದವರಿಗೋಸ್ಕರ ದೇವರು ಹೇಳ್ತಿದ್ದಾನೆ ಪ್ರೇರೆ. ಅಥವಾ ಯೇಸುವನ್ನೇ ವಿಶ್ವಾಸಲಾರದವರಿಗೆ, ತನ್ನ ಮೇಲೆ ಕೋಪಗೊಂಡವರಿಗೆ ಕೂಡ ಹೇಳ್ತಿದ್ದಾನೆ ಪ್ರೇರೆ. ಮಗನೇ, ಸಮಯ ಭಾಳ ಸ್ವಲ್ಪವಿದೆ, ಬೇಗ ಕೃಪೆಯ ಬಾಗಿಲು ಮುಚ್ಚಲಾಗುತ್ತದೆ. ಬೇಗ ಬಂದು ಆ ವಿಶ್ವಾಸದ ಬಾಗಿಲೊಳಗೆ, ನೂತನ ಜೀವಿತದ ಬಾಗಿಲೊಳಗೆ ಆ ಮುಂದೆ ಆಗುವ ಸಂಗತಿಗಳನ್ನು ತಿಳಿಯಪಡಿಸಿ, ನಿನ್ನ ಆತ್ಮವನ್ನು ಶಾಶ್ವತವಾಗಿದೆ ಪ್ರೇರೆ. ನಿನ್ನ ಆತ್ಮ ಈ ಲೋಕದಲ್ಲಿ ಆ ಬಾಗಿಲೊಳಗೆ ಪ್ರವೇಶವಾಗಂದು ಹೇಳುತ್ತಿದ್ದಾನೆ. ದರ್ಶನ ನೀಡುತ್ತಾನೆ, ನಿನ್ನ ಬಾಯಲ್ಲಿ ನೂತನ ಗೀತೆ ನೀಡುತ್ತಾನೆ. ಮಾತುಗಳನ್ನು, ದೇವರ ಮಾತುಗಳನ್ನು, ದೇವರ ಗೀತೆಗಳನ್ನು, ದೇವರನ್ನು ಸಂತೋಷಪಡಿಸುವ ಜೀವಿತ. ಅದು ಪ್ರೇರೆ. ನಮಗೆ ನಾವು ಸಂತೋಷ ಪಡೆದುಕೊಳ್ಳುವುದು ಸ್ವಾರ್ಥ, ಅದು ಪಾಪ ಪ್ರೇರೆ. ಆದರೆ ದೇವರನ್ನು ಸಂತೋಷಪಡಿಸುವ ಮಾತುಗಳು ದೇವರ ವಾಕ್ಯವಾಗಿದೆ. ನೂತನ ಮಾತು ಇಡುತ್ತಾನೆ ಪ್ರೇರೆ. ವರ್ಷದಲ್ಲಿ ನೂತನ ಎಚ್ಚರಿಕೆ ನೀಡುತ್ತಾನೆ. ಸರಿಯಾದ ಮಾರ್ಗದಲ್ಲಿ, ಎಡವಲಾಗದ ಸಮತಟ್ಟಾದ ಮಾರ್ಗದಲ್ಲಿ ನಡೆಸುತ್ತಾನೆ, ತನ್ನ ಪರಿಶುದ್ಧ ಆತ್ಮ ನೀಡಿ. ಹೌದು, ಹೀಗೆ ನೂತನ ಮನಸ್ಸು ನೀಡುತ್ತಾನೆ. ಕ್ರಿಸ್ತನ ಮನಸ್ಸು ಅದು ಆಯುಧವಾಗಿರುತ್ತದೆ ಪ್ರೇರೆ. ನಮಗೆ ಪ್ರಾರ್ಥನೆಯಲ್ಲಿ ಹೋರಾಡಿ ನಮಗೆ ವಿರುದ್ಧವಾಗಿ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಹೋರಾಡುವ ಎಲ್ಲ ಅಂಧಕಾರದ ದುರ್ಗಗಳನ್ನು ಕೆಡುವ ಬಲವಂತವಾಗಿವೆ ದೇವರ ಆಯುಧಗಳು. ಯೇಸು ಕ್ರಿಸ್ತನೇ ಆಯುಧ ಆಗಿದ್ದಾನೆ ಪ್ರೇರೆ ನಮಗೆ. ಹೀಗೆ ನೂತನ ಹೆಸರು ನೀಡುತ್ತಾನೆ. ದೇವರ ಮಗ, ಮಗಳು ಎಂದು, ನನಗೆ ಅತಿ ಪ್ರಿಯಳು ಎಂದು ಪ್ರೇರೆ. ಜ್ಯೇಷ್ಠ ಪುತ್ರ, ಪುತ್ರಿ ಎಂದು ಆ ಸಭೆಯಲ್ಲಿ ಮತ್ತು ಅನೇಕ ಶುಭ ಕಿರೀಟ, ಜಯಮಾಲೆ ಇಡಲ್ಪಟ್ಟಿವೆ ಪ್ರೇರೆ ದೇವರನ್ನು ಬಂದು ನೋಡುವವರಿಗೆ ಅಥವಾ ವಿಶ್ವಾಸವರಿಗೆ. ಹೀಗೆ ನಾವು ಬಂದು ನೋಡೋ ಅಂಶದೊಳಗೆ ನಾವು ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಕೂಡ ನೋಡುತ್ತೇವೆ ಪ್ರೇರೆ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 1ನೇ ವಾಕ್ಯದಿಂದ ನೋಡುವುದಾದರೆ, ಅಲ್ಲಿ ಯಜ್ಞದ ಕುರಿಯಾದಾತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಹೊಡೆಯುವಾಗ ನಾನು ನೋಡಿದೆನು, ಮತ್ತು ಆ 4 ಜೀವಿಗಳಲ್ಲಿ ಒಂದು ಜೀವಿ ಬಾ ಎಂದು ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ಕಂಡೆನು. ಆಗ ಇಗೋ, 2ನೇ ವಾಕ್ಯ, ಒಂದು ಬಿಳಿ ಕುದುರೆ ಕಾಣಿಸಿತು, ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು, ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಆದರೆ ಇಲ್ಲಿ ಕ್ಷಾಮ, ಯುದ್ಧ, ಕೊಲೆ ಇವುಗಳ ಗುರುತಾಗಿ ಆ ಮೊದಲನೇ 4 ಮುದ್ರೆಗಳನ್ನು ಒಡೆಯಲು ಈ ಸನ್ನಿವೇಶ, ದರ್ಶನ ಯೋಹಾನನಿಗೆ ತೋರಿಸ್ತಿದ್ದಾನೆ ದೇವರು. ಅಲ್ಲಿ 4 ಜೀವಿಗಳಿದ್ದು ಪ್ರೇರೆ. ಸಿಂಹಾಸನ ಇತ್ತು ದೇವರದು, 24 ಜನ ಹಿರಿಯರಿದ್ದರು. ಆ ಸಿಂಹಾಸನ ಸುತ್ತ 4 ಜೀವಿಗಳಿದ್ದವು. ಮೊದಲನೇ ಜೀವಿ ಸಿಂಹದಂತೆ ಮುಖ ಇತ್ತು, 2ನೇ ಜೀವಿ ಹೋರಿಯ ಮುಖ ಇತ್ತು, 3ನೇ ಜೀವಿ ಮನುಷ್ಯನ ಮುಖದಂತಿತ್ತು, 4ನೇ ಜೀವಿ ಗರುಡ ಪಕ್ಷಿಯ ಮುಖದಂತಿತ್ತು ಪ್ರೇರೆ. ಅವು ಮೊದಲನೇ ಜೀವಿ ಬಾ ಎಂದು ಗುಡುಗಿನ ಅಂತಿದ್ದ ಸ್ವರದಿಂದ ಹೇಳಿತಂತ ಪ್ರೇರೆ. ಹೌದು, ಬಾ. ಹೌದು, ಏನಂದರೆ ಭೂಮಿಯ ಮೇಲೆ ಸಮಾಧಾನ ತೆಗೆದು ಬಿಡುವುದಕ್ಕೋಸ್ಕರ, ಮನುಷ್ಯರನ್ನು ಒಬ್ಬರೊಬ್ಬರು ಕೊಲ್ಲುವುದಾಗುವುದಕ್ಕೋಸ್ಕರ ಮಾಡುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತ್ತು. ಅವನಿಗೆ ದೊಡ್ಡ ಕತ್ತಿ ಕೊಡಲ್ಪಟ್ಟಿತ್ತು. ಕೆಂಪು ಕುದುರೆ ಮೇಲೆ ಇದ್ದ ದೂತನು ಹೊರಡುತ್ತಾನಂತ ಪ್ರೇರೆ. ಹೌದು, ಹೀಗೆ ದೇವರ ಕೋಪ ತೀರಿಸುತ್ತಾ 2ನೇ ಜೀವಿ ಬಾ ಅಂತ ಪ್ರೇರೆ. ಸಿಂಹ ಕೂಡ ಹೋರಿ ಮುಖ, ಮತ್ತು 3ನೇ ಜೀವಿ ಕೂಡ ಬಾ ಅಂತು, ಮನುಷ್ಯ ಮುಖ.
ನಾಲ್ಕನೇ ಜೀವಿ ಕೂಡ ಬಾ ಅಂತು ಗರುಡ ರೆಕ್ಕೆ, ಆ ಗರುಡ ದೇವರ ಮಕ್ಕಳಿಗೆ ಸೂಚನೆ ಪ್ರೇರಿ ಅಂತ ಕೃಪೆ